ಇವತ್ತಿನ ವಾಕ್ಯ ಭಾಗಕ್ಕೆ ಹೋಗುವ ಮೊದಲು ನಾವು ಒಂದು ವಾಕ್ಯವನ್ನು ತೆಗೆದು ಅದನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸುವ. ದಟ್ ಈಸ್ ವಿಮೋಚನ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯ. ನಾವು ಸ್ಕ್ರೀನ್ ಅಲ್ಲಿ ಅದನ್ನು ನೋಡುವ. Exodus chapter 34 verse number 10. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂತಹ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವ ಭಯಂಕರವಾದದ್ದು. ಓಕೆ, ನಾವು ಇದನ್ನೆಲ್ಲರೂ ಸೇರಿಕೊಂಡು ಓದುವ. ವಿಮೋಚನೆ ಕಂಡ 34 ವಾಕ್ಯ 10. ಈ ವಾಕ್ಯದ ಮೂಲಕ ಯೆಹೋವನ ಒಂದು ಮನಸ್ಸು, ಯೆಹೋವನ ಒಂದು ಯೋಜನೆ, ಯೆಹೋವ ದೇವರು ಏನು ಬಯಸುತ್ತಾನೆ ಈ ವಾಕ್ಯದಲ್ಲಿ ಪ್ರಕಟವಾಗಿದೆ. ಯೆಹೋವ ದೇವರು ಹೀಗೆನ್ನುತ್ತಾನೆ, ನಾನು ಒಂದು ನಿಬಂಧನೆಯನ್ನು ಅಂದ್ರೆ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡುತ್ತೇನೆ ಅಥವಾ ಸ್ಥಾಪಿಸುತ್ತೇನೆ. ಕೇಳು ಆ ಒಡಂಬಡಿಕೆ ಏನಂತ ಇಲ್ಲಿ ಬರೆಯಲ್ಪಟ್ಟಿದೆ. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ಮಾಡುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. Amen. Hallelujah. The English ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. And the Lord said, behold, I am making a covenant before all your people. I will perform wonders, miracles that have never been done in any nations. Praise the Lord. In all the world, all the people among whom you live will see the Lord's work, for it is an awesome, dangerous, powerful work I will display for you. Amen. Hallelujah. ಎಷ್ಟು ಮಂದಿ ನೀವು ಆಸೆ ಪಡುವವರಾಗಿದ್ದೀರಿ ಯೆಹೋವನು ಹಲ್ಲೆಲೂಯಾ ಈ ವಾಗ್ದಾನವನ್ನು ನಮ್ಮ ಮಧ್ಯದಲ್ಲಿ ನೆರವೇರಿಸಬೇಕೆಂದು? ಹಲ್ಲೆಲೂಯಾ. ನೀವೆಲ್ಲರೂ ಆಸೆ ಪಡುವವರಾಗಿದ್ದೀರಿ. ಓಕೆ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮ ಆಸೆಗಳನ್ನು ನೆರವೇರಿಸುವ ಆತನಾಗಿದ್ದಾನೆ. ಸರಿ ತಾನೆ? ಎಲ್ಲಾ ಒಳ್ಳೆ ಆಸೆಗಳನ್ನು, ಎಲ್ಲಾ ಪರಿಶುದ್ಧ ಆಸೆಗಳನ್ನು, ದೇವರ ವಾಕ್ಯಕ್ಕೆ ಅನುಸಾರವಾಗಿರುವ ಆಸೆಗಳನ್ನು, ಪವಿತ್ರಾತ್ಮನು ಹುಟ್ಟಿಸಿದ, ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಹಾಕಿದ ಆಸೆಗಳನ್ನು ನೆರವೇರಿಸುವ ಆತನು ಯೆಹೋವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ ತಾನೆ? ಪ್ರೈಸ್ ಗಾಡ್. ಅಂದ್ರೆ ದೇವರ ಒಂದು ಯೋಜನೆ ಇದೆ. ದೇವರು ನಮ್ಮ ಸೇವೆಯನ್ನು ನೋಡಿ ಅಥವಾ ನಮ್ಮ ಕುಟುಂಬವನ್ನು ನೋಡಿ ಒಂದು ಯೋಜನೆ, ಒಂದು ಒಡಂಬಡಿಕೆ ಹಲ್ಲೆಲೂಯಾ ಆತನು ಮಾಡಿದ್ದಾನೆ. ಎಸ್, ದಿಸ್ ವರ್ಡ್ literally belongs to Israel. ಆತನ ಒಂದು ಐಗುಪ್ತ ದೇಶದಿಂದ ಹೊರಗೆ ತಂದು ಹಲ್ಲೆಲೂಯಾ ದೇವರು ಆ ಕಾನಾನ್ ದೇಶಕ್ಕೆ ನಡೆಸುವ ಜನರಿಗೆ ಕೊಟ್ಟ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಬಟ್ ಆಸ್ ಫೇತ್, ವಿಶ್ವಾಸದಿಂದ ಹಲ್ಲೆಲೂಯಾ ದೇವರ ಒಂದು ಆಲೋಚನೆಗಳನ್ನು ನಾವು ತಿಳಿದುಕೊಳ್ಬೇಕು. ಅವರಿಗೆ ಈ ವಾಗ್ದಾನ ಕೊಟ್ಟಿದ್ರು, ನಮಗಾಗಿ ಇದು ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ನಾವು ದೇವರ ಒಂದು ಮನಸ್ಸನ್ನು, ಸಂಕಲ್ಪವನ್ನು ತಿಳಿದುಕೊಳ್ಳುವುದಕ್ಕಾಗಿ. ಆಮೆನ್. ಪ್ರೈಸ್ ಗಾಡ್. ಕೆಲವರು ಈ ರೀತಿ ಬೋಧಿಸುತ್ತಾರೆ, ಕೆಲವರು ಈ ರೀತಿ ಯೋಚಿಸುತ್ತಾರೆ, ದೇವರು ಮಹತ್ ಕಾರ್ಯಗಳನ್ನು ಮಾಡುವ ಸಮಯ ಮುಗಿದು ಹೋಗಿದೆ ಅಂತ. ಒನ್ ವೇ ದೇ ಆರ್ ರೈಟ್. ಯಾಕೆಂದರೆ ಅವರು ಮಹತ್ ಕಾರ್ಯಗಳನ್ನು ನೋಡುವುದಿಲ್ಲ. ಮೇ ಬಿ ದೇ ವೇಟೆಡ್ ಫಾರ್ ದ ಮಿರಕಲ್ಸ್ and they may be disappointed. ಅವರು ಹುಡುಕಿ ಸಾಕಾಯ್ತು, ಕಡೆಗೆ ಇಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಆ ರೀತಿ ಬೋಧಿಸುತ್ತಾರೆ. ಆದರೆ ನಮ್ಮೊಳಗೆ ಒಂದು ದೇವರ ಒಂದು ಸಾಕ್ಷಿ ಅಥವಾ there is a voice within us. Amen. ಆ ಒಳಗೆ, ನಮ್ಮ ಹೃದಯದೊಳಗೆ ದೇವರ ಆತ್ಮನ ಒಂದು ನಡೆಸುವಿಕೆ ಅಥವಾ ಅರಿವು, ಸಾಕ್ಷಿ ಇದೆ. ಯೆಹೋವನು ಬದಲಾಗದ ದೇವರು. ನಿನ್ನೆ ಇವತ್ತು ಎಂದಿಗೂ ಆತನು ಬದಲಾಗುವುದಿಲ್ಲ. ಆತನು ಮಾತು ಕೊಟ್ಟ ಮೇರೆಗೆ ಬದಲಾಯಿಸುವುದಿಲ್ಲ. Amen. We keep this scripture open and we'll go to ಅರಣ್ಯಕಾಂಡ 23:19.
ಪುನಃ ಈ ವಾಕ್ಯಕ್ಕೆ ನಾವು ಹಿಂದೆ ಬರುವ. ಅರಣ್ಯಕಾಂಡ ನಂಬರ್ಸ್ 23:19. God is not a man that he should lie. ಅಂದ್ರೆ ದೇವರು ಇಲ್ಲಿ ಏನ್ ಹೇಳಿದ್ದಾನೆ, ಒಂದು ಸುಳ್ಳಾಗಿ ಅಲ್ಲ, ಆತನು ಹೇಳಿದ್ದು ಅಥವಾ ಅದರಲ್ಲಿ ಒಂದು ಉದ್ದೇಶವಿದೆ. ನಾವು ಓದುವ ಅರಣ್ಯಕಾಂಡ 23:19. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ? ಎಲ್ಲರೂ ಹೇಳಿ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ? ಆಮೆನ್. ಅಂದ್ರೆ ಆತನು ನೆರವೇರಿಸುವ ಆತನಾಗಿದ್ದಾನೆ. ನಾವೆಲ್ಲರೂ ಈ ಸಮಯದಲ್ಲಿ ಹಲ್ಲೆಲೂಯಾ ದೇವರು ಕೊಟ್ಟ ನಂಬಿಕೆಯನ್ನು ಈ ವಾಕ್ಯದ ಮೇಲೆ ಹಾಕಿ, ದೇವರೇ ನೀನು ಮಾತು ಕೊಟ್ಟಿದ್ದಿ, ನೀನು ಒಂದು ಒಪ್ಪಂದವನ್ನು, ಒಂದು ಕವನೆಂಟ್ ಅನ್ನು ಅಲ್ಲಿ ನಮ್ಮೊಂದಿಗೆ ನೀನು ಮಾಡಿದ್ದಿ, ಅದರಲ್ಲಿ ನೀನು ಈ ರೀತಿ ಬರೆದಿದ್ದಿ ಕರ್ತನೆ. ನಮ್ಮ ಮಧ್ಯದಲ್ಲಿ ನೀನು ಅನೇಕ ಅದ್ಭುತಗಳನ್ನು, ಭಯಂಕರವಾದ ಕಾರ್ಯಗಳು ಮಾಡುವ ಆತನಾಗಿದ್ದೆಂದು ನಿನ್ನ ವಾಕ್ಯದಲ್ಲಿ ನಾವು ನೋಡಿದೆವು. ಈ ಸಮಯ ನಮ್ಮ ಮಧ್ಯದಲ್ಲಿ ನೀನು ಮಾಡಪ್ಪ. ಆಮೆನ್. ನಾವು ದೇವರ ಜನರಾಗಿದ್ದೇವೆ. ದೇವರನ್ನು ಆತ್ಮದಿಂದಲೂ ಸತ್ಯದಿಂದ ಆರಾಧಿಸುವವರು ನಾವು ಆಗಿದ್ದೇವೆ. ದೇವರ ವಾಕ್ಯವನ್ನು ನಾವು ನೋಡಿದೆವು. ಹಲ್ಲೆಲೂಯಾ. ನಾನು ಯೆಹೋವನು, ಬದಲಾಗದ ದೇವರು. ನಾನು ಯೆಹೋವನು, ನಿನ್ನ ತಂದೆ. ನಾನು ಯೆಹೋವನು, ನಿನ್ನನ್ನು ಸಾಕುವ ತಾಯಿ. ನಾನು ಯೆಹೋವನು, ನಿನ್ನನ್ನು ಪೋಷಿಸುವ ಆತನು. ನಾನು ಯೆಹೋವನು, ನಿನಗೆ ಆರೋಗ್ಯದಾಯಕನು. ನಾನು ಯೆಹೋವನು, ನಿನ್ನ ಕುರುಬನು. ನಾನು ಯೆಹೋವನು, ನಿನ್ನ ತಲೆ ಎತ್ತುವಂತೆ ಮಾಡುವವನು. ನಾವು ಈ ಎಲ್ಲ ವಾಕ್ಯಗಳನ್ನು ಇವತ್ತಿನ ಕೀರ್ತನೆ ಭಾಗದಲ್ಲಿ, ಆರಾಧನೆಯಲ್ಲಿ ನಾವು ಕೇಳಿದೆವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಈ ವಾಕ್ಯಗಳನ್ನು ಕೇಳಿ ನಾವು ಸಂತೋಷಿಸಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ. ಯಾರನ್ನ ಕೈ ಬಿಟ್ಟರು, ಹಲ್ಲೆಲೂಯಾ, ನನ್ನನ್ನು ಕರೆದವನು ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಆತನು ಹೇಳುವ ಆತನಾಗಿದ್ದಾನೆ. ಐಸಾಯ 61:7 ಹಲ್ಲೆಲೂಯಾ. ನಿನಗೆ ಆದ ಅವಮಾನಕ್ಕೆ, ಹೌದು, ಅನೇಕ ಸಮಯ ಕೀರ್ತನೆಯಲ್ಲಿ ಸಹೋದರರು ಹೇಳಿದರು, ನಮಗೆ ನಮ್ಮವರೇ ಅವಮಾನಗೊಳಿಸಿರಬಹುದು. ನಾವು ಯೇಸುವನ್ನು ನಂಬಿದೆ ಎಂದು, ಯೇಸುವ ಪ್ರೀತಿಯನ್ನು ತಿಳಿಯದವರು, ಯೇಸುವನ್ನು ಅರಿಯದವರು ನಮ್ಮನ್ನು ಅವಮಾನಗೊಳಿಸಿರಬಹುದು, ನಮ್ಮನ್ನು ಹೀಯಾಳಿಸಿರಬಹುದು. ಹಲ್ಲೆಲೂಯಾ. ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾನೆ? ಐಸಾಯ 61:7 ನಿನಗೆ ಆದ ಅವಮಾನಕ್ಕೆ ಅದರಲ್ಲಿ 2ರಷ್ಟು ಏನಂತೆ ಗೌರವವನ್ನು ನಾನು ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಬನ್ನಿ ಈ ಸಮಯದಲ್ಲಿ ನಮ್ಮ ಕೈಯನ್ನೆತ್ತಿಕೊಂಡು, ಯೆಹೋವನೇ ನೀನು ಹೇಳಿದ್ಯಲ್ಲ, ನನ್ನ ಅವಮಾನಕ್ಕೆ ಬದಲಾಗಿ 2ರಷ್ಟು ನನಗೆ ಗೌರವವನ್ನು, ಆನರ್ ಕೊಡುತ್ತೆಂದು ಈ ಸಮಯದಲ್ಲಿ ಆ ಒಂದು ಗೌರವ, ಆ ಒಂದು ಆನರ್, ಅಲ್ಲಿ ನನ್ನ ಸ್ವರವನ್ನು ಕೇಳುವ, ನಿನ್ನ ಸ್ವರವನ್ನು ಕೇಳುವ, ನಿನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಮೇಲೆ ಯೇಸುವಿನ ನಾಮದಲ್ಲಿ ಇದು ರಿಲೀಸ್ ಆಗಲಿ. ಲೆಟ್ ದೇರ್ ಬಿ ಡಬಲ್ ಆನರ್ ಓವರ್ ಯು, ಓವರ್ ಯುವರ್ ಮಿನಿಸ್ಟ್ರಿ, ಓವರ್ ಯುವರ್ ಫ್ಯಾಮಿಲಿ, ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಯೆಹೋವನು ನಿಮ್ಮ ಮಧ್ಯದಲ್ಲಿ ಭಯಂಕರವಾದ ಕಾರ್ಯಗಳನ್ನು ಮಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಈಗ ನಾವು ವಾಕ್ಯಕ್ಕೆ ಹೋಗುವ. ಈಗ ಭಯಂಕರ ಕಾರ್ಯಗಳು ಅಂತ ಮನಸ್ಸಿಗೆ ಬರುವಾಗ, ಹಲ್ಲೆಲೂಯಾ, ಭಯಂಕರ ಕಾರ್ಯಗಳು ಅಂತ ನಾವು ಕೇಳುವಾಗ ನಿಮ್ಮ ಮನಸ್ಸಿಗೆ ಬರುವ ಕೆಲವು ಆಲೋಚನೆಗಳನ್ನು ನೀವು ಶೇರ್ ಮಾಡಬಹುದು. ಅನ್ಮ್ಯೂಟ್ ಮಾಡಿ. ಪುನಃ ಬೇಕಾದ್ರೆ ನಾವು ಎಕ್ಸೋಡಸ್ 34:10 ವಾಕ್ಯವನ್ನು ನಾವು ಅಲ್ಲಿ ಹಾಕುವ, ಎಲ್ಲರೂ ನಾವು ಓದುವ. ಅದ ನಂತರ ಹಲ್ಲೆಲೂಯಾ ನಮ್ಮ ಮನಸ್ಸಿಗೆ ಓಕೆ ಬಂತು. ವಿಮೋಚನೆಕಾಂಡ 34:10 ಯೆಹೋವನು ಹೇಳುವುದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು, ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹತ್ ಕಾರ್ಯಗಳನ್ನು, ಭಯಂಕರವಾದ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡಿರುವುದನ್ನು ನೋಡಿ ಸಂತೋಷಿಸುವರು. ಆಮೆನ್. ಪ್ರೈಸ್ ಗಾಡ್. ಓಕೆ, ಈಗ ಭಯಂಕರವಾದ ಮಹತ್ ಕಾರ್ಯ ಅನ್ನುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತದೆ? ಓಕೆ, ಒಂದು ವೇಳೆ ನೀವು ನನಗೆ ಕೇಳುವುದಾದರೆ, ಓಕೆ, ಸತ್ತಿರುವವರನ್ನು ಜೀವಂತವಾಗಿ ಎಬ್ಬಿಸುವುದು ಇದು ಮಹತ್ ಕಾರ್ಯವಾಗಿದೆ. ಆಮೇನ್, ಸರಿ ತಾನೆ? ಅಲ್ಲಿಯ ಡಾಕ್ಟರ್ ಏನ್ ಹೇಳಿದ್ದಾರೆ, ಇವರು ಬದುಕುವುದೇ ಅಸಾಧ್ಯ. ಅಲ್ಲಿಯ ಆ ವ್ಯಕ್ತಿಗಾಗಿ ಪ್ರಾರ್ಥಿಸುವಾಗ ದೇವರು ಅವರಿಗೆ ಜೀವ ಕೊಡುವುದು ಅದು ಮಹತ್ ಕಾರ್ಯವಾಗಿದೆ. ಆಮೇನ್.
ಅಂದ್ರೆ ಒಂದು ಮೆಡಿಕಲ್ ಸೈನ್ಸ್ ಮುಖಾಂತರ ಗುಣವಾಗದ ಯಾವುದೇ ಕಾಯಿಲೆಗಳು ಇರುವುದಾದರೆ, ಯೇಸುವಿನ ಹೆಸರಿನಲ್ಲಿ ಅದು ಗುಣವಾಗುವುದಾದರೆ ಅದು ಮಾತ್ಕಾರ್ಯ. ಒಬ್ಬನಿಗೆ ಕಣ್ಣು ಕಾಣುವುದೇ ಇಲ್ಲ, ಹುಟ್ಟು ಕೂಡ, ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದೆವು, ಅವರಿಗೆ ಕಣ್ಣು ಕಾಣಲಿಕ್ಕೆ ಶುರುವಾಯಿತು, ಅದು ಮಾತ್ಕಾರ್ಯ. ಹಲ್ಲೆಲೂಯಾ. ಒಬ್ಬರಿಗೆ ಹುಟ್ಟಿನಿಂದ ಮಾತಾಡ್ಲಿಕ್ಕೆ ಆಗುವುದಿಲ್ಲ, ನೀವು ಪ್ರಾರ್ಥಿಸಿದ್ರಿ ಯೇಸುವಿನ ನಾಮದಲ್ಲಿ, ಅವರು ಮಾತಾಡ್ಲಿಕ್ಕೆ ಅವರಿಗೆ ಸರಿ ತಾನೆ? ಅಲ್ಲಿ ಬೇರೆ ಬೇರೆ ಮಾತ್ಕಾರ್ಯ ಏನಿದೆ? ಹಲ್ಲೆಲೂಯಾ. ಯು ಕ್ಯಾನ್ ಶೇರ್ ಬೇರೆ ಮಾತ್ಕಾರ್ಯ. ಏನಿಲ್ಲ. ದೇವರ ಉದ್ದೇಶಗಳು, ಆತನ ಚಿತ್ತ ನೆರವೇರುವುದಕ್ಕೆ ಅಡ್ಡಿ ಇರುವ ಎಲ್ಲಾ ಕೋಟೆ ಕತ್ತಲಗಳನ್ನು ನಾವು ವಿರೋಧಿಸಿ ಬಂಧಿಸುವಾಗ ಅದ್ಭುತವಾಗಿ ಅದು ಎಷ್ಟೇ ದೊಡ್ಡದಾಗಿರಲಿ ಅದು ನಿಂತು ಹೋಗುವುದು. ಓಕೆ, ವೆರಿ ಗುಡ್. ಅಂದ್ರೆ the Lord said, I will perform great wonders. What will be that wonders? ಆ ಮಾತ್ಕಾರ್ಯಗಳು ಏನಾಗಿರಬಹುದು? ಫಸ್ಟ್ ನಾನು ಹೇಳುದಾದ್ರೆ, ಅನ್ಯ ಲೋಕದವರು ಅಥವಾ ದೇವರ ಮಕ್ಕಳನ್ನು ವಿರೋಧಿಸುವವರು ಅವರನ್ನು ನೋಡಿ ಭಯಪಡುವುದೇ ಭಯಂಕರವಾದ ಕಾರ್ಯ ಎಂಬುದಾಗಿ ನಾನು ಎಣಿಸ್ತೇನೆ. ಅಂದ್ರೆ ನಮ್ಮನ್ನು ನೋಡಿ ಅನ್ಯರು ಭಯಪಡುವುದು, ಅಂದ್ರೆ ವಿರೋಧಿಸುವ ಜನರು. ಓಕೆ, ಪಾಸಿಬಲ್. ಬಿಕಾಸ್ ದೇವರು ನಮ್ಮನ್ನು ಅದ್ಭುತವಾಗಿ ಉಪಯೋಗಿಸುವಾಗ, ಹಲ್ಲೆಲೂಯಾ, ನಮ್ಮ ಮುಖಾಂತರ ದೇವರ ಶಕ್ತಿ ಹಲ್ಲೆಲೂಯಾ ಮ್ಯಾನಿಫೆಸ್ಟ್ ಆಗುವಾಗ, ಅದು ತೋರಿ ಬರುವಾಗ, ಅಲ್ಲಿ ಅನ್ಯರು ಹಲ್ಲೆಲೂಯಾ ಅವರು ಹೆದರಿ, ಯಾರ ತೊಂದರೆಗೆ ಹೋದರು ಅವರ ತೊಂದರೆಗೆ ಹೋಗ್ಬೇಡಿ ಅಪ್ಪ, ಹಲ್ಲೆಲೂಯಾ, ಹೆದರಿ ಹೋಗುವುದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಅನ್ಯರು ನಿಮ್ಮನ್ನು ನೋಡಿ ಹೆದರುವವರು ಯೆಹೋವ ನಿಮ್ಮ ಮಧ್ಯದಲ್ಲಿ ಇದ್ದಾನೆಂದು ಅವರು ಸಾಕ್ಷಿ ಹೇಳುವರು. ಓಕೆ, ಗುಡ್ ಥಾಟ್ಸ್. ಎನಿ ಅದರ್ ಮಾತ್ ಕಾರ್ಯ, ದೊಡ್ಡ ಕಾರ್ಯ ಏನಿರಬಹುದು? ಪಾಸ್ಟರ್, ನನ್ಗೆ ಅನಿಸ್ತದೆ ಈಗದ್ದು ಒಂದು ಸಿಚುವೇಶನ್ಸ್ ನೋಡುವಾಗ ಎಲ್ಲ ಕಡೆಯಲ್ಲಿ ಅಸಮಾಧಾನಗಳಿದೆ, ಲೋಕದಲ್ಲಿ ಜನರಿಗೆ ನಿರೀಕ್ಷೆ ಇಲ್ಲದ ಜೀವಿತ. ಅದರ ಮಧ್ಯದಲ್ಲಿ ಜನರು ನಮ್ಮನ್ನು ನೋಡುವಾಗ, ಆತನ ಆದುಕೊಂಡ ಮಕ್ಕಳನ್ನ ನೋಡುವಾಗ ನಮ್ಮಲ್ಲಿ ಸಮಾಧಾನವಿದೆ, ಶಾಂತಿ ಇದೆ. ನಾವು ಅನೇಕರಿಗೆ ಆಶ್ರಯ ಕೊಡುವಂತವರಾಗ್ತೇವೆ. ನಾವು ಅನೇಕರಿಗೆ ಒಂದು ನಿರೀಕ್ಷೆಯ ಜೀವಿತಕ್ಕೆ ನಡೆಸಲಿಕ್ಕೆ ಆಗುವುದನ್ನು ಅವರು ನೋಡಿ, ಇದು ಇವರಿಂದ ಮಾತ್ರ ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ, ಈ ಲೋಕದಲ್ಲಿ ಬರುವ ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿ ಮಾರ್ಪಡುವುದನ್ನು ನೋಡಿ ಜನರು ಬಹಳ ಎಂತ ಹೇಳ್ತಾರೆ, ಆಶ್ಚರ್ಯಪಡುವರು. ಎಸ್ಪೆಷಲಿ ಇನ್ನು ಬರುವಂತ ದಿವಸಗಳಲ್ಲಿ ದೇವರಿಗೋಸ್ಕರ ನಿಲ್ಲುವವರಿಗೋಸ್ಕರ ದೇವರು ಮಹತ್ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಆತನ ಒಂದು ಪ್ರೊಟೆಕ್ಷನ್ ಅನ್ನು ಇಟ್ಟು ಆತನು ಬೇರೆಯವರಿಗೆ ತೋರಿಸಿಕೊಡ್ತಾನೆ, ನಾನು ಹೇಗೆ ಇವರನ್ನು ನಾನು ಕಾಪಾಡಿ ನಡೆಸಿದ್ದಾನೆ ಎಂದು. ಇದೇ ಒಂದು ಮಹತ್ಕಾರ್ಯವಾಗಿರ್ತದೆ. Amen. Very good. Thank you for sharing your thoughts. Okay, if anyone has any thoughts, hallelujah, please, Vijit brother. ಮುಂದಿನ ದಿವಸದಲ್ಲಿ ದೇವರು ಈ ಲೋಕಕ್ಕೆ ಬರುವವನಾತನಾಗಿದ್ದಾನೆ. ಆ ಸಮಯದಲ್ಲಿ ದೇವರು ಎಲ್ಲರನ್ನು ತಗೊಂಡು ಹೋಗುದಿಲ್ಲ ಪರಲೋಕಕ್ಕೆ, ಆದರೆ ದೇವರನ್ನು ರಕ್ಷಣೆ ಪಡೆದ ನಮ್ಮನ್ನು, ನಾವು ದೇವರ ವಾಕ್ಯ ಮುಖಾಂತರ ನಡೆಯುವ ನಮ್ಮನ್ನು ಮಾತ್ರ ದೇವರು ಹುಡುಕಿ ತಗೊಂಡು ಹೋಗುತ್ತಾನೆ. ಆ ಸಮಯದಲ್ಲಿ ಜನರು ನಮ್ಮನ್ನು ನೋಡಿ ದೇವರ ಭಯಂಕರವಾದ ಕಾರ್ಯವನ್ನು ನೋಡಿ ದೇವರು ನೋಡ್ತಾರೆ ಆ ಸಮಯದಲ್ಲಿ. ಓಕೆ, ಅಂದ್ರೆ ಸಹೋದರ ಹೇಳುವಾತನಾಗಿದ್ದಾರೆ, ಎರಡನೇ ಬರೋಣದಲ್ಲಿ ಯೇಸು ಕ್ರಿಸ್ತನು ಇವತ್ತು ಮಧ್ಯ ಆಕಾಶದಲ್ಲಿ ಬರುವುದಾದರೆ ಆತನಿಗಾಗಿ ತಯಾರಾಗಿರುವ ಆತನ ಮೊದಲ ಗಿತ್ತಿಯಲ್ಲ ಸಭೆ, ಆ ಮೊದಲ ಗಿತ್ತಿಯನ್ನು ಹಲ್ಲೆಲೂಯಾ ಬ್ರೈಡ್, ಹಲ್ಲೆಲೂಯಾ ಮೊದಲ ಗಿತ್ತಿಯನ್ನು ಯೇಸು ಹಲ್ಲೆಲೂಯಾ ಕರೆದೊಯ್ಯುತ್ತಾನೆ. ಅದೊಂದು ಒಂದು ಭಯಂಕರವಾದ ಸಂಗತಿಯಾಗಿದೆ. ಅದನ್ನು ನೋಡಿ ಈ ಲೋಕದ ಜನರು ಆಶ್ಚರ್ಯ ಪಡುವವರಾಗಿದ್ದಾರೆ. ವೆರಿ ಗುಡ್ ಪಾಯಿಂಟ್, ವೆರಿ ಗುಡ್ ಥಾಟ್. ಹಲ್ಲೆಲೂಯಾ. ಎನಿವನ್ ವಾಂಟ್ ಟು ಶೇರ್? ಫಸ್ಟ್ ನನಗೆ ದೇವರದ್ದು ಬರೋಣ ಹತ್ತಿರ ಆಗ್ತಾ ಉಂಟು. ಎಲ್ಲ ಜನರು ನಿಜವಾದ ನಮ್ಮ ದೇವರಂತೇಳಿ ಎಲ್ಲ ನಮ್ಮ ದೇವರಿಗೆ ಅಡ್ಡ ಬೀಳ್ತಾರೆ. ಓಕೆ, ಪ್ರತಿಯೊಂದು ಮೊಣಕಾಲು ಯೇಸುವಿಗೆ ಬಾಗುವುದು, ಪ್ರತಿಯೊಂದು ನಾಲಿಗೆ ಯೇಸುವೆ ಕರ್ತನೆಂದು ಒಪ್ಪುವುದು. ಜನರು ಜಾತಿ ಭೇದ ಏನಿಲ್ಲ, ನಿಜವಾದ ದೇವರು ನಮ್ಮ ಯೇಸುವೆ ಎಂದೆಲ್ಲರೂ ಒಪ್ಪಿ ದೇವರನ್ನು ಮಹಿಮೆ ಪಡಿಸ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಪಾಸ್ಟರ್ ಮಂಜು ಏನ್ ಹೇಳ್ತಾ ಇದ್ದಾರೆ?
ನನ್ ಮೋಸ್ಟ್ಲಿ ಈ ಇಸ್ರೇಲ್ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜನಾಂಗಗಳು ಈ ಜನಾಂಗಕ್ಕೆ ಅವು ಸರೆಂಡರ್ ಆಗ್ತವೆ. ಈ ಜನಾಂಗವು ಎಲ್ಲಾ ಜನಾಂಗಗಳಲ್ಲಿ ಮೇಲಾಗಿ ಎಲ್ಲದಕ್ಕೂ ಆಶೀರ್ವಾದವಾಗಿರುತ್ತೆ. ಇದು ಇಸ್ರೇಲಿಗೆ ನಮಗೆ ಆಗೋದಾದ್ರೆ ಮೋಸ್ಟ್ಲಿ ಭಯಂಕರವಾದ ಒಂದು ಅದ್ಭುತ ಅಂದ್ರೆ, ಸತ್ತೋಗ್ ಬೇಕಾದ್ರೆ ಎಬ್ಬಿಸಿದ್ರು ಮತ್ತೆ ಸಾಯ್ತಾರೆ. ಆದ್ರೆ ಸಾಯ್ತಾ ಇರುವಂತ ನಮ್ಮನ್ನ ದೇವರು ತನ್ನ ರಕ್ಷಕನನ್ನ ಕಳಿಸ್ಕೊಟ್ಟು ಅವರಿಗೆ ನಿತ್ಯ ಜೀವನ ಅನುಗ್ರಹಿಸುವುದು ಒಂದು ದೊಡ್ಡ ಮಹತ್ಕಾರ್ಯ ಆಗಿರ್ಬೋದು ಅಂತ ನೆನೆಸ್ತೇನೆ. ಓಕೆ, ಪ್ರೈಸ್ ಗಾಡ್. ಈ ಎಲ್ಲ ವಾಕ್ಯಗಳನ್ನು ನಾವು ಆಲೋಚನೆಗಳನ್ನು ಒಂದು ಬಾಸ್ಕೆಟ್ ಅಲ್ಲಿ ಹಾಕುವಾಗ ಒಂದು ಈ ರೀತಿಯ ಒಂದು ನಾವು ಅದನ್ನು ತಿಳಿದುಕೊಳ್ಬಹುದು. ಕೆಂಪು ಸಮುದ್ರವನ್ನು ದೇವರು 2 ಭಾಗ ಮಾಡಿದರು. ಒಂದು ಭಯಂಕರವಾದ ಕಾರ್ಯವಾಗಿದೆ, ಯಾರು ಮಾಡಲು ಅಸಾಧ್ಯ ಅಂತ ಒಂದು ಕಾರ್ಯ. ಅದರ ನಂತರ ನೋಡುತ್ತೇವೆ, ಶದ್ರಕ್, ಮೆಷಕ್, ಅಬೇದ್ನೆಗೋ ದೇವ ಭಕ್ತರು, ದೇವರು ನಂಬಿದವರು, ದೇವರನ್ನೇ ಆರಾಧಿಸುವವರು. ಅವರಿಗೆ ನಿಜವಾಗಿ ದೊಡ್ಡ ಆಶೀರ್ವಾದಗಳು ಸಿಗಬೇಕಿತ್ತು. ಮತ್ತೆ ಸಿಗುವ ಮೊದಲು ಅವರಿಗೊಂದು ದೊಡ್ಡ ಬೆಂಕಿ ತಯಾರು ಮಾಡಿಟ್ರು. ಹಲ್ಲೆಲೂಯಾ. ಆ ಬೆಂಕಿಯನ್ನು ತೋರಿಸಿ ಅವರನ್ನು ಎದುರಿಸಿದ್ರು. ಆದರೂ ಅವರು ಎದರದೆ, ಹಲ್ಲೆಲೂಯಾ, ನನ್ನ ದೇವರು ನನ್ನನ್ನು ಈ ಬೆಂಕಿಯಿಂದ ನಿನ್ನ ಕೈಯಿಂದ ರಕ್ಷಿಸಲು ಶಕ್ತನಾಗಿದ್ದಾನೆ. ಒಂದು ವೇಳೆ ಆತನು ರಕ್ಷಿಸದಿದ್ದರೂ ನಾನು ನೀನು ಮಾಡಿದ ಮೂರ್ತಿಗೆ ಅಡ್ಡ ಬೀಳುವುದಿಲ್ಲ, ಯಾಕೆಂದ್ರೆ ನನ್ನ ದೇವರು ಯೆಹೋವನಾಗಿದ್ದಾನೆ ಎಂದು ಅವರು ಸಾಕ್ಷಿ ಹೇಳಿದರು. ಆ ಸಾಕ್ಷಿಯ ನಿಮಿತ್ತ ರಾಜನಿಗೆ ಇನ್ನೂ ಕೂಡ ಕೋಪ ಬಂತು. ಆ ಒಂದು ಬೆಂಕಿ 7ರಷ್ಟು ಹೆಚ್ಚು ಮಾಡಿದರು. ಕಡೆಗೆ ಆ ಬೆಂಕಿಯಲ್ಲಿ ಅವರನ್ನು ಹಾಕಿದರು. ಮನುಷ್ಯನ ಆಲೋಚನೆ ಪ್ರಕಾರ ಸಂಪೂರ್ಣವಾಗಿ ಸತ್ತು ಹೋಗ್ಬೇಕಿತ್ತು ಅಥವಾ ಸುಟ್ಟು ಹೋಗ್ಬೇಕಿತ್ತು. ಆದ್ರೆ ದೇವರು ಅಲ್ಲಿ ಒಂದು ಭಯಂಕರವಾದ ಕಾರ್ಯವನ್ನು ಮಾಡಿ, ಹಲ್ಲೆಲೂಯಾ, ಇವರು ನನ್ನ ಜನರು, ಇವರು ನನಗಾಗಿ ನಿಂತರು, ನಾನು ಇವರಿಗಾಗಿ ನಿಲ್ಲುತ್ತೇನೆ, ಇವರನ್ನು ನಾನು ಕಷ್ಟ ಸಂಕಟದಿಂದ ಬಿಡಿಸುತ್ತೇನೆ ಎಂದಲ್ಲಿ ಭಯಂಕರವಾದ ಒಂದು ಕಾರ್ಯವನ್ನು ಮಾಡಿ ತೋರಿಸಿದರು. ಹಲ್ಲೆಲೂಯಾ. ಅದರ ನಂತರ ನಾವು ನೋಡುತ್ತೇವೆ, ಒಬ್ಬ ಸೌಲನು, ಹಲ್ಲೆಲೂಯಾ, ಸಭೆಗೆ ವಿರುದ್ಧವಾಗಿ ಅನೇಕ ಕಾರ್ಯವನ್ನು ಮಾಡ್ತಾ ಇದ್ದನು. ವಿಶ್ವಾಸಿಗಳನ್ನು ಕೊಲ್ಲುವುದು ಅವನಿಗೊಂದು ಸಂತೋಷ ತರುತ್ತಿತ್ತು. ಬಿಕಾಸ್ he was possessed with the religious spirit. When there is a religious spirit is there, it will give birth to the spirit of murder. ಆತನ ಒಳಗೆ ಒಂದು ರಿಲಿಜಿಯಸ್ ಸ್ಪಿರಿಟ್ ಮತ್ತೆ ಮರ್ಡರ್, ಆ ಒಂದು 2 ಆತ್ಮಗಳು ಆತನ ಒಳಗಿತ್ತು. ಸೆಲ್ಫ್ ರೈಚಿಯಸ್ನೆಸ್ ಆತನ ಒಳಗಿತ್ತು. ಈ ಎಲ್ಲಾ ಸಂಗತಿಗಳ ನಿಮಿತ್ತ ಆತನು ಸಭೆಯನ್ನು ವಿರೋಧಿಸುತ್ತಿದ್ದನು. ಆದ್ರೆ ಸಭೆಯವರು ಕೂಡಿ ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಅಂತ ಸೌಲನನ್ನು ದೇವರು ಕುದುರೆಯಿಂದ ಬೀಳಿಸಿ, ಆಮೆನ್, ಆತನ ಜೀವಿತವನ್ನು ಬದಲಾಯಿಸಿ ಆತನನ್ನು ಒಬ್ಬ ಸ್ವಾರ್ಥಿಕನನ್ನು ಅಪೊಸ್ತಲನಾಗಿ ಮಾಡಿದನು. ಇದು ಮನುಷ್ಯರಿಂದ ಅಸಾಧ್ಯವಾದ ಸಂಗತಿ, ಅದ ದೇವರು ಮಾಡಿ ತೋರಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ಎಲ್ಲ ಕಾರ್ಯಗಳು ಒಂದು ಭಯಂಕರವಾದ ಕಾರ್ಯಗಳಾಗಿದೆ. ಅಂದ್ರೆ ದೇವರು, ಹಲ್ಲೆಲೂಯಾ, ಆತನನ್ನೇ ಪ್ರಕಟಿಸುವುದು. ನಾನು ಯೆಹೋವನು, ನಾನು ಸರ್ವಶಕ್ತನು. ಆಮೆನ್. ದೇವರು ತನ್ನನ್ನೇ, ಹಲ್ಲೆಲೂಯಾ, ಆತನ ಸಭೆಯಲ್ಲಿ, ಆತನ ಜನರಲ್ಲಿ ಆತನು ಪ್ರಕಟಿಸುವುದು. ದೇವರು ಇದ್ದಾನೆ, ಆತನ ಒಂದು ಮ್ಯಾನಿಫೆಸ್ಟೇಷನ್, ಪ್ರಕಟಣೆ ಒಂದು ಭಯಂಕರವಾದ ಕಾರ್ಯವಾಗಿದೆ. ಒಂದು ವೇಳೆ ನೀವು ನನ್ನಲ್ಲಿ ಕೇಳುವುದಾದರೆ ನಾನು ಹೇಳುವುದೇನು, ಭಯಂಕರವಾದ ದೊಡ್ಡ ವಿಶೇಷವಾದ ಕಾರ್ಯ ಏನೆಂದರೆ, ಒಬ್ಬ ಪಾಪಿ ಪಾಪದ ಬಂಧನದಲ್ಲಿ, ಪಾಪದ ಗುಲಾಮತನದಲ್ಲಿ, ಆತ್ಮದಲ್ಲಿ ಸತ್ತು ಹೋದ, ಆತ್ಮದಲ್ಲಿ ಮರಣದ ಒಂದು ಬಂಧನದಲ್ಲಿದ್ದ ವ್ಯಕ್ತಿಯನ್ನು, ಹಲ್ಲೆಲೂಯಾ, ದೇವರು ಸುವಾರ್ತೆಯ ಮೂಲಕ, ಯೇಸುವಿನ ಪ್ರೀತಿಯ ಮೂಲಕ, ಹಲ್ಲೆಲೂಯಾ, ಆ ಒಂದು ಪಾಪದ ಬಂಧನದಿಂದ, ಮರಣದ ಆ ಒಂದು ಹಿಡಿತದಿಂದ, ಸೈತಾನನ ರಾಜ್ಯದಿಂದ, ಕತ್ತಲೆಯಿಂದ ಬಿಡಿಸಿ ಆತನನ್ನು ತನ್ನ ಸ್ವಂತ ಮಗನನ್ನಾಗಿ ಮಾಡಿ ಆತನನ್ನು ದೇವರ ಮಹಿಮೆಗೆ ಉಪಯೋಗಿಸುವುದೇ ಒಂದು ಅತಿ ದೊಡ್ಡ ಭಯಂಕರವಾದ ಕಾರ್ಯವಾಗಿದೆ. ಅದೇ ಮಾತ್ರವಂತಲ್ಲ, ಅನೇಕ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯವನ್ನು ಓದುವಾಗ ಪೌಲನ ಆ ಒಂದು ಹ್ಯಾಂಡ್ ಕರ್ಚೀಫ್, ಹಲ್ಲೆಲೂಯಾ, ಅದನ್ನು ಪ್ರಾರ್ಥಿಸಿ ರೋಗಿಗಳ ಮೇಲೆ, ದೇವ ಹಿಡಿದವರ ಮೇಲೆ ಹಾಕುವಾಗ ದೇವ ಹಿಡಿದವರಿಗೆ ಬಿಡುಗಡೆ ಸಿಗ್ತಾ ಇತ್ತು. ದ ಗಾಡ್ ಕ್ಯಾನ್ ಡು ಗ್ರೇಟ್ ಥಿಂಗ್ಸ್. ಯೇಸು ಕ್ರಿಸ್ತನ ಬಟ್ಟೆಯನ್ನು ಮುಟ್ಟುವಾಗ, ಹಲ್ಲೆಲೂಯಾ, ಮುಟ್ಟಿದವರಿಗೆ ಎಲ್ಲರಿಗೆ, ಹಲ್ಲೆಲೂಯಾ, ಬಟ್ಟೆಯನ್ನು ಮುಟ್ಟುವಾಗ ಆ ಒಂದು ಬಟ್ಟೆಯ ಮುಖಾಂತರ ಆ ಒಂದು ದೇವರ ಶಕ್ತಿ ಹರಿದು ಅವರಿಗೆ ಗುಣವಾಗುವುದು ಒಂದು ಭಯಂಕರವಾದ ಕಾರ್ಯವಾಗಿದೆ. ಆಮೆನ್.
ಪ್ರೈಸ್ ಗಾಡ್. ಆದರೆ ನನ್ನ ಪ್ರಕಾರ ಒಂದು ಭಯಂಕರವಾದ ಕಾರ್ಯ ಎಂದರೆ, ಒಬ್ಬ ಪಾಪಿ, ನಾನು ಪಾಪಿ ಎಂದು ಮಾನಸಾಂತರ ಪಟ್ಟು ದೇವರ ಅನಿತ್ಯ ಜೀವವನ್ನು ಹೊಂದಿಕೊಂಡು ದೇವರಿಗಾಗಿ ಜೀವಿಸುವುದು. ಹಲ್ಲೆಲೂಯಾ. ಅದು ನನ್ನ ಪ್ರಕಾರ, ಮೇ ಬಿ ಐ ಆಮ್ ರಾಂಗ್, ಅಲ್ಲಿ ನಾನು ನೋಡಿದ ಪ್ರಕಾರ ಇದೊಂದು ಮಹತ್ ಕಾರ್ಯವಾಗಿದೆ. ಇಂಥ ಮಹತ್ ಕಾರ್ಯವನ್ನು ಮಾಡುವುದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಆತನು ಹೇಳ್ತಾನೆ, ಐ ಆಮ್ ರೆಡಿ. ಆರ್ ಯು ರೆಡಿ? ಆರ್ ಯು ಡ್ರೀಮಿಂಗ್? ಆರ್ ಯು ಡಿಸೈರಿಂಗ್? ಹಲ್ಲೆಲೂಯಾ. ನಾವು ಹೇಳುವಾಗ, ಮಲಗುವಾಗ, ನಡೆಯುವಾಗ, ದೇವರೇ ನೀನು ನಿಬಂಧನೆಯನ್ನು ಮಾಡಿದ್ಯಲ್ಲ, ನೀನೊಂದು ಒಡಂಬಡಿಕೆಯನ್ನು ಮಾಡಿದ್ಯಲ್ಲ ಕರ್ತನೇ, ಅದನ್ನು ನನ್ನ ಮೂಲಕ ಈಗ ನೆರವೇರಿಸು. ನಾನು ತಯಾರಿದ್ದೇನೆ ಕರ್ತನೆ. ನಾನು ಖಾಲಿ ಪೆಟ್ಟು ತಿನ್ನಲಿಕ್ಕೆ ಮಾತ್ರ ಅಲ್ಲ, ಹಲ್ಲೆಲೂಯಾ, ನಿನ್ನ ಮಹಿಮೆಯನ್ನು ತೋರಿಸುವುದಕ್ಕೆ ನಾನು ತಯಾರಾಗಿದ್ದೇನೆ. ಆಮೆನ್. 2 ವಾರಗಳ ಮೊದಲು ಅಲ್ಲಿ ಪಾಸ್ಟರ್ ಮಂಜು ಅವರು ಒಂದು ಎನ್ಕರೇಜಿಂಗ್ ವರ್ಡ್ ಅನ್ನು ಗ್ರೂಪ್ ಅಲ್ಲಿ ಶೇರ್ ಮಾಡಿದರು. ಅಲ್ಲಿ ಇಡೀ ಸೃಷ್ಟಿಯು, ಅಲ್ಲಿ ಏನಂತೆ ಮಂಜು, ಇಡೀ ಸೃಷ್ಟಿಯು ಕಾಯುತ್ತಿದೆ. ಹಲ್ಲೆಲೂಯಾ. ನಾವು ಯೇಸುಗಾಗಿ ಕಾಯುತ್ತಿದ್ದೇವೆ, ಆದ್ರೆ ಇಡೀ ಸೃಷ್ಟಿಯು ಅಲ್ಲಿಯ ಕಾಯುತ್ತಿದೆ. ಯಾಕೆ ಕಾಯುತ್ತಿದೆ ಪಾಸ್ಟರ್ ಮಂಜು ಅವರೇ? ಅನ್ಮ್ಯೂಟ್. ದೇವಪುತ್ರರ ಮಹಿಮೆಗಾಗಿ ಲೋಕವು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಎಸ್, ದಟ್ ಇಸ್ ದ ಪವರ್ಫುಲ್ ವರ್ಡ್. ಅಲ್ವಿಯಾ. ಯಾವಾಗ ನೀವು ಆ ವಾಕ್ಯವನ್ನು ನಾನು ಕೇಳಿದ್ದೆ, ನೀವು ಸಾರಿದ ವಾಕ್ಯ, ಅಲ್ವಿಯಾ, ದಟ್ ಈಸ್ ವಾಟ್ ಗಾಡ್ ವಾಂಟ್ ಟು ಡೂ ರೈಟ್ ನೌ. ಕೊರೋನಾ ಅದರ ಪವರ್ ಅನ್ನು ತೋರಿಸಿದೆ. ದಿನಕ್ಕೆ ಎಷ್ಟೋ ಸಾವಿರ ಜನರನ್ನು ಕೊಲ್ಲುತ್ತಾ ಇದೆ. ಕೊರೋನಾ ಇಸ್ ಎ ಸ್ಪಿರಿಟ್. ಇಟ್ ಈಸ್ ಸಪೋರ್ಟಿಂಗ್ ದ ಸ್ಪಿರಿಟ್ ಆಫ್ ಡೆತ್. It is supporting the kingdom of darkness. ಅದು ದೇವ ಜನರಾದ ನಾವು ದೇವರು ಕೊಟ್ಟ ಒಡಂಬಡಿಕೆಯನ್ನು ಹಿಡಿದುಕೊಂಡು, ದೇವರೇ ನೀನು ಹೇಳಿದ್ದಿ, ಹಲ್ಲೆಲೂಯಾ, ಏನಂತ ಹೇಳಿದ್ದಿ? ಪುನಃ ನಾವು ಓದುವ ವಿಮೋಚನೆ 34:10 ನಾವೆಲ್ಲರೂ ಓದುವ, ನಾವು ಅದನ್ನು ಹಿಡಿದು ಪ್ರಾರ್ಥಿಸುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಿಬಾರೋ ಶಾಕಾ ರಿಯಾಂತೋರೋ ಶಾಂದ Raboro seke rikaba babare riantoro sanda. Thank you, Jesus. ಓಕೆ, ನಾವೆಲ್ಲರೂ ಓದುವ. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ. ಹಲ್ಲೆಲೂಯಾ. ಗಂಡ ಹೆಂಡತಿ ಇರುವುದಾದರೆ ಗಂಡ ಹೆಂಡತಿಯೊಂದಿಗೆ ಹಲ್ಲೆಲೂಯಾ ಹಂಚಿರಿ, ಹೆಂಡತಿ ಗಂಡನೊಂದಿಗೆ ಹಂಚಿರಿ. ಎವ್ರಿ ಡೇ ಯು ಪ್ರಾಕ್ಟೀಸ್ ದಿಸ್. ಎನ್ಕರೇಜ್ ಯುವರ್ ಚಿಲ್ಡ್ರನ್ to, hallelujah, by heart this scripture. Let them speak this scripture every day, because this is the will of God. This is what God wants to do in our life, in our ministry, through us, in the name of Jesus. Hallelujah. ದೇವರು ನಮ್ಮನ್ನು ಖಾಲಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪೆಟ್ಟು ತಿನ್ನುವುದಕ್ಕೆ, ಅವಮಾನಕ್ಕೆ ಬೀಳುವುದಕ್ಕೆ, ಸಂಕಟದಲ್ಲಿ ಬೀಳುವುದಕ್ಕೆ ಮಾತ್ರ ಕರೆದವನಲ್ಲ. ಹಲ್ಲೆಲೂಯಾ. ಅದು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರಲ್ಲಿ ನಾವು ಜೀವಿಸಬೇಕು, ಅದರಲ್ಲಿ ನಾವು ಆನಂದಿಸಬೇಕಂತ ದೇವರು ನಮ್ಮನ್ನು ಕರೆದದಲ್ಲ. ದೇವರು ಬಯಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಆತನ ಒಂದು ಮಹತ್ ಕಾರ್ಯಗಳು, ಆತನ ಒಂದು ಶ್ರೇಷ್ಠ ಕಾರ್ಯಗಳು, ಎಲ್ಲಿಯೂ ನಡೆಯದಂತ ಹಲ್ಲೆಲೂಯಾ ಕಾರ್ಯಗಳನ್ನು ಯೆಹೋವನು ನಮ್ಮ ಮಧ್ಯದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಮೂಲಕ ಆಮೆನ್ ಮಾಡುವುದಕ್ಕೆ ಬಯಸುವ ಆತನಾಗಿದ್ದಾನೆ. Praise the Lord. You have a two choice. You can receive this word as a rhema from God. ನೀವು ಈ ವಾಕ್ಯವನ್ನು ದೇವರೇ ಸ್ವತಃ ನನ್ನೊಂದಿಗೆ ಮಾತನಾಡಿದ್ದಾರೆ ಎಂದು ನೀವು ಅದನ್ನು ಸ್ವೀಕರಿಸಿ ಈ ವಾಕ್ಯದಲ್ಲಿ ನೀವು ಆನಂದಿಸಬಹುದು. ಯಾವ ರೀತಿ ಒಂದು ಸಣ್ಣ ಮಗು ಹುಟ್ಟುವಾಗ
ಆ ಮಗುವಿನಲ್ಲಿ ಆನಂದಿಸುತ್ತೇವೆ. ವಿ ರಿಜಾಯ್ಸ್. ಅದೇ ರೀತಿ ಈ ವಾಕ್ಯದಲ್ಲಿ ನಾವು ಆನಂದಿಸುವಾಗ, ದೇವರೇ ನೀನು ಹೇಳಿದ್ದಿ, ಹಲ್ಲೆಲೂಯಾ, ಒಂದು ನಿಬಂಧನೆಯನ್ನು ಮಾಡಿದ್ದಿ. ಯು ಆರ್ ಎ ಗಾಡ್ ಆಫ್ ಕವನೆಂಟ್. ದಿಸ್ ಇಸ್ ದ ಕವನೆಂಟ್ ದಟ್ ಯು ಮೇಡ್ ವಿತ್ ಮೀ, ಓ ಗಾಡ್. ದೇವರೇ, ಕಾರ್ಯಗಳು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ಎಲ್ಲಿಯೂ ಆಗದ ಹಲ್ಲೆಲೂಯಾ ಕಾರ್ಯಗಳು ನೀನು ಮಾಡಪ್ಪ, ನೀನು ಮಾಡುವ ಆತನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ನನ್ನನ್ನು ಅವಮಾನಕ್ಕೆ ಗುರಿಯಾಗಲು ನೀನು ಕರೆದವನಲ್ಲ. ಹಲ್ಲೆಲೂಯಾ. ನನ್ನ ಅವಮಾನಕ್ಕೆ 2ರಷ್ಟು ಮಾನವನ್ನು ಕೊಟ್ಟು, ಹಲ್ಲೆಲೂಯಾ, ಮಾನ ಎಂಬ ಕಿರೀಟವನ್ನು ನನಗೆ ಧರಿಸಿ, ಮಾನ ಮತ್ತೆ ಗೌರವದ ಕಿರೀಟ. ಆಮೆನ್. ಸರಿತಾನೆ? ಹಲ್ಲೆಲೂಯಾ. ದ ಗಾಡ್ has given us the crown of glory and honor. Amen. ನೋಡ್ಬೇಕಾ ಎಲ್ಲಿ ಉಂಟಂತ? ಓಕೆ, ಕೀರ್ತನೆ 8ನೇ ಅಧ್ಯಾಯ 5ನೇ ವಾಕ್ಯ. ರಿಬಾರೋ ಸಾಕಾರಿಯಾಂತೋ ರೋಶಾಂದ ಉಬಾಬರೆ ಸೇಖಬ. Hallelujah. Psalms 8 verse number 5. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕೀಟವಾಗಿ ಇಟ್ಟಿಯಲ್ಲ. ಆಮೆನ್. ನಿಮ್ಮ ಟ್ರಾನ್ಸ್ಲೇಷನ್ ಏನು ಬರೆದಿದೆ? ಇನ್ ಅದರ್ ಟ್ರಾನ್ಸ್ಲೇಷನ್ಸ್ ಆರ್ ದೇರ್, ಪ್ಲೀಸ್ ರೀಡ್. ಬೇರೆ ಏನಾದರೂ ಬರೆದುಂಟಾ ನಿಮ್ಮ ಟ್ರಾನ್ಸ್ಲೇಷನ್ ಅಲ್ಲಿ? ಇಲ್ಲ, ಸೇಮ್ ಬರೆದುಂಟು. ಪಾಸ್ಟರ್ ಮಂಜು, ಹಲೋ ಪಾಸ್ಟರ್ ಮಂಜು, ಸೇಮ್ ಏನು ಬರೆದುಂಟು? ಪ್ರಭಾವವನ್ನು ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ. ಆಮೇಲೆ ಈಗ ಕೈ ಎತ್ತಿಕೊಂಡ ಹೇಳುವ, ಯೇಸುವೆ ನಿನಗೆ ಸ್ತೋತ್ರ. ನನ್ನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ನೀನು ಮಾಡಿದ್ದಿ, ಪ್ರಭಾವವನ್ನು ಮಾನವನ್ನು ಕಿರೀಟವನ್ನಾಗಿ ನನಗೆ ಇಟ್ಟಿದ್ದಿ. Hallelujah. God has placed the crown of glory and honor upon us in the name of Jesus. Hallelujah. ದೇವರು ಯೇಸು ಕ್ರಿಸ್ತನ ಮಹಿಮೆಯ ಸಭೆಯಲ್ಲಿರುವ ಪ್ರತಿಯೊಬ್ಬರ ಮೇಲೆ ಪ್ರಭಾವವನ್ನು, ಹಲ್ಲೆಲೂಯಾ, ಮಹಿಮೆಯನ್ನು ಅಲ್ಲಿ ಕಿರೀಟವಾಗಿ ನಮಗೆ ಇಟ್ಟಿದ್ದಾನೆ, ನಮ್ಮ ಮೇಲೆ ಇಟ್ಟಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಐಸಾಯ 61:7 ಅಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಅವಮಾನಕ್ಕೆ ಬದಲಾಗಿ ಅಲ್ಲಿ 2ರಷ್ಟು ಏನಂತೆ, ನಿನಗೆ ಮಾನವನ್ನು ಗೌರವವನ್ನು ನಾನು ದಯಪಾಲಿಸುತ್ತೇನೆ. Instead of confusion, you will rejoice in your portion. Therefore, in their land they shall possess double. Everlasting joy shall be theirs. Many times we focus one side. Hallelujah. ನಾವು ಕಷ್ಟದಲ್ಲಿ ಹಾದು ಹೋಗುವಾಗ, ಅದೇ ಕ್ರೈಸ್ತರಾದ ನಮಗೆ ತುಂಬಾ ಕಷ್ಟಗಳುಂಟು, ನೋವುಗಳುಂಟು, ಇದೆ ಇಲ್ಲ ಅಂತ ಹೇಳುದಿಲ್ಲ. ಬಟ್ why not we see another side also? ಅಲ್ಲಿ ದೇವರು ಖಾಲಿ ನಾವು ಕಷ್ಟದಲ್ಲಿ, ಸಂಕಟದಲ್ಲಿ, ಪೆಟ್ಟು ತಿನ್ನಕ್ಕೆ, ಅವಮಾನದಲ್ಲಿ ಇರುವುದಕ್ಕೆ ಮಾತ್ರವಲ್ಲ, ನಮ್ಮ ಮೂಲಕ ಹೇಳಿ, ನನ್ನ ಮೂಲಕ ಅಲ್ಲಿ ಆತನ ಮಹಿಮೆಯನ್ನು ಈ ಲೋಕಕ್ಕೆ ತೋರಿಸುವುದಕ್ಕಾಗಿ ನನ್ನನ್ನು ಕ್ರಿಸ್ತ ಯೇಸುವಿನಲ್ಲಿ ಆತನು ಕರೆದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಡೀ ಸೃಷ್ಟಿಯು ದೇವ ಪುತ್ರರ ಆ ಮಹಿಮೆ ಪ್ರಕಟವಾಗುವುದಕ್ಕೆ ಹಲ್ಲೆಲೂಯಾ ವೇಟ್ ಮಾಡ್ತಾ ಇದೆ. Praise God. So today in Christ Jesus, He has given His glory. We are filled with His glory. So we have to declare that glory through the words. ಆತನ ಮಹಿಮೆ ಇವತ್ತು ನಮ್ಮ ಒಳಗಿದೆ. ಆತನು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಆತನು ನಮ್ಮನ್ನು ಪಾಪದಿಂದ ತೊಳೆದು ಆತನ ನೀತಿಯನ್ನು ಕೊಟ್ಟು, ನೀತಿಯಮ್ಮ ನಿಲುವಂಗಿಯನ್ನು ಧರಿಸಿ, ಆಮೆನ್, ನಮ್ಮನ್ನು ಆತ ನೀತಿವಂತರನ್ನಾಗಿ ಮಾಡಿದ್ದಾನೆ. ನೀತಿವಂತರ ಕೆಲಸ ಒಂದು ಪ್ರಾರ್ಥಿಸುವುದು, ಸೆಕೆಂಡ್ ದೇವರ ಜೀವವನ್ನು, ಅಲ್ಲಿ ದೇವರ ಮಹಿಮೆಯನ್ನು ಪ್ರಕಟಿಸುವುದು. Why we are righteous, not only go to heaven,
Hallelujah. We are righteous so we can stand with God to fulfill His will on this earth. Hallelujah. Why we are righteous? Why He has made us righteous? So we can reign with Christ on this earth. Praise the Lord. Hallelujah. Praise the Lord. Hallelujah. Shibaro Saka Riantara Sanda ರಿಕಬೋರೋ ಶಕ ಹೇಳಿ ಹಲ್ಲೆಲೂಯಾ. ನನ್ನ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಗೌರವವನ್ನು ಮಾನವನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಎಲ್ಲಿ ನನಗೆ ಅವಮಾನ ಆಗಿದೆ ಅಲ್ಲಿಯೇ ದೇವರು ನನ್ನನ್ನು ಎತ್ತುವಾತನಾಗಿದ್ದಾನೆ. ನನ್ನ ವೈರಿಯ ತಲೆಯನ್ನು ಯೆಹೋವನು ಜಜ್ಜುವಾತನಾಗಿದ್ದಾನೆ. ನನಗೆ ಸಮಾಧಾನವನ್ನು ಆರೋಗ್ಯವನ್ನು ಯೆಹೋವನು ಕೊಡುವಾತನಾಗಿದ್ದಾನೆ. ನಾನು ಯೆಹೋವನವನು, ನಾವು ಯೆಹೋವನ ಪ್ರಜೆ ಎಂದು ಯೆಹೋವನು ಈ ಲೋಕಕ್ಕೆ ತೋರಿಸುವಾತನಾಗಿದ್ದಾನೆ. ರಿಬಾರೋ ಸಕರಿಯಂತರ ಸಂತ. ಆತನ ಮಹಿಮೆ ನಿಮ್ಮಲ್ಲಿ ಹೆಚ್ಚಲಿ, ಆತನ ಜ್ಞಾನ ನಿಮ್ಮಲ್ಲಿ ಹೆಚ್ಚಲಿ. 2-3 ವಾಕ್ಯ ನಾವು ಇನ್ನು ಕಲಿಯುವ. ನಾವೀಗ ಹೊಸ ಒಡಂಬಡಿಕೆಗೆ ಹೋಗುವ. ಆಮೆನ್. ಹಲ್ಲೆಲೂಯಾ. ಸೊ ಹಿಬ್ರೂಸ್ ಚಾಪ್ಟರ್, ಇಬ್ರಿಯದವರ ಪತ್ರಿಕೆ 12ನೇ ಅಧ್ಯಾಯ 22-23. ಓಕೆ, ನಾವು ಒಟ್ಟಿಗೆ ಓದುವ. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಫಸ್ಟಿಗೇನಂತೆ ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಏನಂತೆ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. ಓಕೆ, 24ನೇ ವಾಕ್ಯ ಸ್ವಲ್ಪ ಮೇಲೆ ಕೊಂಡೋಗಿ. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಯೆಹೋವನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣೆಯ ರಕ್ತದ ಬಳಿಗೂ ಡ್ಯಾಶ್ ಏನಂತೆ, ಅನ್ಮಿಟ್ ಮಾಡಿ ಹೇಳಿ. ಬಂದಿದ್ದೇವೆ ಎಂದರೆ ನಾವು ಯೇಸುವಿನ ರಕ್ತದ ಮೂಲಕ ಇವತ್ತು ಹಲ್ಲೆಲೂಯಾ ಚೀಯೋನ್ ಪರ್ವತಕ್ಕೂ, ದೇವರು ವಾಸಿಸುವ ಪರ್ವತಕ್ಕೂ, ದೇವರ ಪಟ್ಟಣವಾಗಿರುವ ಯೆರೂಸಲೇಮಿಗೂ, ಪರಲೋಕದಿಂದ ಬರುವ ಜೆರೂಸಲೇಮಿಗೂ ಅದಕ್ಕಿಂತ ಪ್ರಬಲವಾಗಿರುವ ಉತ್ಸಾಹ ಸಂಘದಲ್ಲಿ ಕೂಡಿರುವ. ಯಾಕೆ ನಾವು ಸಂತೋಷವಾಗಿರಬೇಕು? ಆಸ್ ಎ ಕ್ರಿಶ್ಚಿಯನ್, ವೈ ವಿ ಶುಡ್ ರಿಜಾಯ್ಸ್? ಬಿಕಾಸ್ ನಾವು ಉತ್ಸಾಹ ಸಂಘದಲ್ಲಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ನಾವು ಬಂದು ಆಗಿದೆ. ನಾವು ಶರೀರದಲ್ಲಿ ಈ ಒಂದು ಅರಸೀಕೆರೆಯಲ್ಲಿ ಅಥವಾ ಅಬುದಾಬಿಯಲ್ಲಿ ನಾವು ಕುಳಿತಿದ್ದರೂ ಆತ್ಮದಲ್ಲಿ ನಾವು ದೇವರೊಂದಿಗೆ ಯೇಸು ಕ್ರಿಸ್ತನಲ್ಲಿ ನಾವು ಕೂತುಕೊಂಡಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಸೊ ಹಲ್ಲೆಲೂಯಾ, ನಾವು ಸಂತೋಷಿಸಬೇಕು. ದೇವರೇ ನಿನಗೆ ಸ್ತೋತ್ರ, ನನ್ನನ್ನು ಕತ್ತಲೆಯಿಂದ ನೀನು ಬಿಡಿಸಿ ನೀತಿವಂತನಾಗಿ ಮಾಡಿ, ನಿನ್ನ ಮಗನನ್ನಾಗಿ ಮಾಡಿ, ನನ್ನ ಅವಮಾನವನ್ನು ತೆಗೆದು, ನನ್ನ ನೋವುಗಳನ್ನು ತೆಗೆದು, ನನಗೆ ಸಂತೋಷದ ಆತ್ಮವನ್ನು ಕೊಟ್ಟು, ಪ್ರಭಾವವನ್ನು ಮಾನವನ್ನು ನನಗೆ ಕಿರೀಟವನ್ನಾಗಿಟ್ಟು, ಅಲ್ಲಿ ನಿನ್ನ ಕೋಟ್ಯಾನುಕೋಟಿ ದೇವದೂತರ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸಿದ್ಯಲ್ಲ, ಅದಕ್ಕಾಗಿ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ವಿಶ್ವಾಸಿಗಳಾದ ನಾವು ನಮ್ಮ ಕಣ್ಣನ್ನು ಮುಚ್ಚುವಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಕಲ್ಪನೆ ಏನೆಂದರೆ, ದೇವರು ನನ್ನನ್ನು ಕೋಟ್ಯಾನುಕೋಟಿ ದೇವದೂತರ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ವಿಶ್ವಾಸಿಗಳಾದ ನಾವು ವಿ ಶುಡ್ ನಾಟ್ ಬಿ ಇನ್ ಸಿನ್ ಕಾನ್ಶಿಯಸ್. ನಾವು ಪಾಪಿಗಳು, ನಾವು ದರಿದ್ರರು, ನಾವು ಕೆಲಸಕ್ಕೆ ಬಾರದವರು ಅಂತ ಒಂದು ಆಲೋಚನೆಗಳನ್ನು ತೆಗೆದು ಹಾಕಿ, ಅಂತ ಒಂದು ಹಳೆಯ ಬಟ್ಟೆಗಳನ್ನು ನಾವು ಹರಿದು ಹಾಕಿ, ಹಲ್ಲೆಲೂಯಾ, ದೇವರು ಕೊಟ್ಟಿರುವ ನೀತಿಯೆಂಬ ನಿಲುವಂಗಿಯನ್ನು ಧರಿಸಿ, ಪ್ರಭಾವ ಮತ್ತು ಮಾನ ಎಂಬ ಕಿರೀಟಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಿ, ದೇವರೇ ಪ್ರಭಾವ ಮಾನದ ಕಿರೀಟವನ್ನು ನನಗೆ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಮೊಣಕಾಲು ಯೇಸುವಿಗೆ ಅಡ್ಡ ಬೀಳುವುದು,
ಪ್ರತಿಯೊಂದು ನಾಲಿಗೆ ಯೇಸುವೆ ಕರ್ತನೆಂದು ಒಪ್ಪುವುದು. ಆಮೆನ್. ಆ ಒಂದು ದೃಢ ನಂಬಿಕೆಯಿಂದ ನಾವು ಮುಂದಕ್ಕೆ ನಡೆಯುವ ಸಮಯ ಇದಾಗಿದೆ. ಲೋಕದ ಪ್ರಕಾರ ಭಯಪಟ್ಟು ಮನೆಯ ಒಳಗೆ ಕೂತ್ಕೊಂಡು ನಾಳೆ ಏನಾಗ್ತದೋ ಎಂಬ ಒಂದು ಆತಂಕದಲ್ಲಿರುವ ಸಮಯ ಈ ಸಮಯ. ಆದ ಕ್ರಿಸ್ತ ಯೇಸುವಿನಲ್ಲಿದ್ದ ನಾವು ಹಲ್ಲೆಲೂಯಾ ಇನ್ನೊಬ್ಬರಿಗಾಗಿ ಜೀವ ಕೊಡುವ, ಜೀವದ ಮಾತುಗಳನ್ನು ಕೊಡುವ, ದೇವರ ಮಹಿಮೆಯನ್ನು ಪ್ರಕಟಿಸುವ ಸಮಯ ಇದಾಗಿದೆ. ಸೊ ಪ್ರಾಕ್ಟಿಕಲಿ ನಾವು ಏನು ಮಾಡಬಹುದು? ಹಲ್ಲೆಲೂಯಾ ಈ ಸಮಯದಲ್ಲಿ ಅನೇಕರು ಒಂದು ಭಯದ ವಾತಾವರಣದಲ್ಲಿ ಇರುವಾಗ ನಾವು ಅವರಿಗಾಗಿ ಪ್ರಾರ್ಥಿಸಬಹುದು. ಅವರಿಗೆ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಉತ್ತೇಜನವನ್ನು ನಾವು ಕೊಡಬಹುದು. ನಿನ್ನನ್ನು ಈ ಕಷ್ಟದಿಂದ, ನಿನ್ನನ್ನು ಈ ನೋವಿನಿಂದ ಬಿಡಿಸಲು ಶಕ್ತನಾದ ದೇವರು ಒಬ್ಬನಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ನೀನು ನಂಬು, ನಿನ್ನ ಹೃದಯದಿಂದ ನೀನು ಕರೆ. ಆತ ನಿನ್ನ ಹೃದಯದೊಳಗೆ ಬರುವ ಆತನಾಗಿದ್ದಾನೆ. ಆತ ನಿನ್ನನ್ನು ಈ ಕಷ್ಟದಿಂದ, ನೋವಿಂದ ಬಿಡಿಸಿ ನಿನ್ನ ಸುರಕ್ಷಿತವಾಗಿ ಇಡುವ ಆತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೊ ನೌ ಇಸ್ ಯುವರ್ ಟೈಮ್. ಆತನ ಭಯಂಕರವಾದ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ, ನಮ್ಮ ಮೂಲಕ ಆತನು ಮಾಡಲು ಬಯಸುತ್ತಾನೆ. ಪ್ರಿಯರೇ, ಈ ವಾಕ್ಯವನ್ನು ನೀವು ಹಗಲು ರಾತ್ರಿ ಧ್ಯಾನಿಸಿ, ಇದರಲ್ಲಿ ಸಂತೋಷಿಸಿ, ದೇವರು ನಿಮ್ಮೊಂದಿಗೆ ಮಾತನಾಡಲಿ. ಲೆಟ್ ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್. ಈ ಸಮಯದಲ್ಲಿ ದೇವರು ನನ್ನ ಮುಖಾಂತರ ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ದಿಸ್ ವರ್ಡ್. ವೆನ್ ಯು ಆರ್ ರಿಜಾಯ್ಸಿಂಗ್ ಇನ್ ದಿಸ್ ವರ್ಡ್, ಗಾಡ್ ಹಿಮ್ಸೆಲ್ಫ್ ವಿಲ್ ಸ್ಪೀಕ್ ಥ್ರೂ ಯು ಥ್ರೂ ದಿಸ್ ವರ್ಡ್. ಆಸ್ ಲಾಂಗ್ ಯು ಹ್ಯಾವ್ ದಿಸ್ ವರ್ಡ್, ಎಷ್ಟರವರೆಗೆ ಈ ವಾಕ್ಯವು ನಮ್ಮ ಒಳಗೆ ಇರುತ್ತದೆ, ವಿ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ನಾವು ದೇವರ ಸ್ವರವನ್ನು ಕೇಳಲು ಶಕ್ತರಾಗಿರುತ್ತೇವೆ. ಅಷ್ಟೇ ಅಲ್ಲ, ಈ ವಾಕ್ಯವನ್ನು ತೆಗೆದುಕೊಂಡು ನಾವು ಧ್ಯಾನಿಸಿ ಮಲಗುವಾಗ ದೇವರು ವಿಶೇಷವಾದ ಆತನ ಯೋಜನೆಗಳನ್ನು ನಮಗೆ ಪ್ರಕಟಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕರ್ತನಲ್ಲಿ ಸಂತೋಷಿಸುವ, ನಾವು ಈ ಲೋಕಕ್ಕೆ ಬೆಳಕಾಗಿದ್ದೇವೆ. ಈ ಲೋಕವನ್ನು ರಕ್ಷಿಸುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಯೇಸುವಿನ ಹೆಸರಿನಲ್ಲಿ ರಕ್ಷಿಸುವುದಕ್ಕಾಗಿ, ಯೇಸುವಿನ ಹೆಸರಿನಲ್ಲಿ ನಾವು ಸುವಾರ್ತೆಯನ್ನು ಸಾರುವುದಕ್ಕಾಗಿ, ಯೇಸುವಿನ ಹೆಸರಿನಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಆತನು ನಮ್ಮನ್ನು ನೇಮಿಸಿದ್ದಾನೆ. ಯಾವಾಗಲೂ ಅಪ್ಪಿ ತಪ್ಪಿ ಕೂಡ ನಾವು ಅಲ್ಪರು, ನಾವು ಅಯೋಗ್ಯರು, ನಾವು ಯಾವ ಕೆಲಸಕ್ಕೆ ಬಾರದವರು, ನಾವು ದರಿದ್ರರು, ಆ ರೀತಿ ಅರಿಕೆಗಳನ್ನು ಅಪ್ಪಿ ತಪ್ಪಿ ಕೂಡ ಮಾಡಬೇಡಿ. ಬೈಬಲಲ್ಲಿ ಅನೇಕರು ಮಾಡಿದ್ದಾರೆ. ಅದರ ಅರ್ಥ ನೀವು ಮಾಡಬೇಕಂತಲ್ಲ. ನೀವು ದೇವರ ಸಂತಾನವಾಗಿದ್ದೀರಿ, ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ, ನೀವು ದೇವರ ಪುತ್ರ ಪುತ್ರಿಯರಾಗಿದ್ದೀರಿ. ಯೇಸುವಿನ ಆತ್ಮವು ನಿಮ್ಮ ಒಳಗಿದೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ಆತ್ಮನೇ ನಿಮ್ಮ ಒಳಗೆ ವಾಸಿಸುತ್ತಾ ಇದ್ದಾರೆ. ಅವರು ಏನು ಸಹ ಹೇಳಿ, ನೋ ಪ್ರಾಬ್ಲಮ್, ಆದ್ರೆ ನೀವಾದರೂ ಸತ್ಯವನ್ನು ಹೇಳಿರಿ. ಹಲ್ಲೆಲೂಯಾ. ನಾನು ಕ್ರಿಸ್ತ ಯೇಸುವಿನಲ್ಲಿ ಜೀವ ಕೊಡುವವನಾಗಿದ್ದೇನೆ. ನಾನು ಕ್ರಿಸ್ತ ಯೇಸುವಿನಲ್ಲಿ ಸುವಾರ್ತೆಯನ್ನು ಸಾರುವಾತನಾಗಿದ್ದೇನೆ. ನಾನು ಕ್ರಿಸ್ತ ಯೇಸುವಿನಲ್ಲಿ ಭಯಂಕರವಾದ ಕಾರ್ಯಗಳನ್ನು ಮಾಡುವಾತನಾಗಿದ್ದೇನೆ. ನಾನು ಕ್ರಿಸ್ತ ಯೇಸುವಿನಲ್ಲಿ ದೇವರು ನನ್ನ ಮುಖಾಂತರ ಭಯಂಕರವಾದ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. We are the body of Christ. ನಾವು ಯೇಸು ಕ್ರಿಸ್ತನ ಶರೀರದ ಅಂಗಗಳು. ನಾವು ಮಾಡದಿದ್ದರೆ there is any alternatives? There is any other way God can do? ದೇವರು ಸರ್ವಶಕ್ತನು, ಏನು ಮಾಡ್ಲಿಕ್ಕೆ ಆಗ್ತದಲ್ಲ. You are the body. You are the hand of God. You are the voice of God. God wants to use you. You are the vessel of glory. You are the vessel of honor. Hallelujah. Praise the Lord. Praise the Lord. Hallelujah. Praise the Lord.